ನಮ್ ಬೀದರ್ನಾಗ ನಮ್ ಬಸವಣ್ಣವ್ರ ಕಾಲದ ದೇವಸ್ಥಾನ ಅಂತ ಹೇಳೋರ್ ನೀವು ನಂಬೋದಿಲ್ಲ. ತಿಳ್ಕೊಬೇಕಂದ್ರೆ ಈ ವಿಡಿಯೋ ಕಡಿತ ನೋಡ್ರಿ, ಹಂಗೆ ಎಲ್ರಿಗೂ ಶೇರ್ ಮಾಡ್ರಿ. ಇವತ್ ನಾವು ಶ್ರೀ ಗುತ್ತಿ ಬಸವೇಶ್ವರ ದೇವಸ್ಥಾನಕ್ ಬಂದಿವಿ. ಇದು ಎಲ್ ಬರ್ತಂದ್ರು ನಮ್ ನೀರ್ಣ ಅಂತ ಊರದ ಆ ಊರ್ನಾಗ ಬರ್ತದ. ಈ ಒಂದ್ ದೇವಸ್ಥಾನ ಇತಿಹಾಸ ಕೇಳಿದ್ರು ನೀವು ಆಶ್ಚರ್ಯ ಆಗ್ತೀರಿ. ಯಾಕಂದ್ರು ಏನ್ 12ನೇ ಶತಮಾನದ ಕಲ್ಯಾಣ ಕ್ರಾಂತಿ ಆಗೋ ಟೈಮಲ್ಲಿ ಎಲ್ಲಾ ಶರಣರು ಅದ್ರ ಜೊತೆಗೆ ನಮ್ ಬಸವಣ್ಣವರು ಬಂದು ನಿರ್ಣಯ ಮಾಡ್ಕೊಂಡು ಹೋಗಿದ್ದಾರ ಅಂತ ಹೇಳ್ತಾರ. ಅದಕ್ಕ ಈ ಒಂದ್ ದೇವಸ್ಥಾನಕ್ಕ ಗುತ್ತಿ ಬಸವೇಶ್ವರ ಹಾಗೆ ಊರಿಗೆ ನೀರ್ಣ ಅಂತ ಹೆಸರು ಬಂತು ಅಂತ ಹೇಳ್ತಾರ. ಇಲ್ಲಿ ಬಹಳ ಸಂತರು ಅನುಷ್ಠಾನ ಮಾಡ್ಯಾರ. ಅದೇ ರೀತಿ ಎಲ್ಲಾ ರಾಜ್ಯಗಳಿಂದ ಜನರು ಇಲ್ಲಿಗೆ ಬರ್ತಾರ. ಯಾಕಂದ್ರು ತಾವ್ ಬೇಡ್ಕೊಂಡಿದ್ ಆಗ್ತದ ಅಂತ ಹೇಳ್ತಾರ. ಹಾಗೆ ಈ ಒಂದ್ ದೇವಸ್ಥಾನದ ಜಾತ್ರೆ ಯಾವಾಗ ಆಗ್ತದ ಅಂದ್ರ ಹೊಸ್ತಲ್ ಹುಣ್ಣಿಮೆ ಆಗಿದ್ 5 ದಿನಕ್ಕ ಪಲ್ಲಕ್ಕಿ ಮೆರವಣಿಗೆ ನಡೀತದ. 5 ದಿನ ಜಾತ್ರಾ ಮಹೋತ್ಸವ ಇಷ್ಟು ವಿಜೃಂಭಣೆಯಿಂದ ಮಾಡ್ತಾರ, ಕೇಳಕ್ ಹೋಗ್ಬೇಡ್ರಿ. ಇಲ್ಲಿ ನೀವು ಇನ್ನೊಂದು ನೋಡ್ಬೋದು, ಸುತ್ತಮುತ್ತ ಏನು ಆಲದ ಮರಗಳವಲ್ಲ, ಅವು ಏನೋ 12 ಶತಮಾನದಿಂದ ಬೆಳ್ಕೊಂಡ್ ಬಂದವ ಅಂತ ಹೇಳ್ತಾರ. ಸೊ ಅದೇ ರೀತಿ ಒಂದ್ ಒಳ್ಳೆ ಶಾಂತಿ ಪ್ಲೇಸ್ ಅಂತ ಹೇಳ್ಬೋದು, ಫ್ಯಾಮಿಲಿ ಟೈಮ್ ವಿಸಿಟ್ ಮಾಡ್ಲಕ್ಕ. ಸೊ ಬರ್ರಿ ನೋಡ್ರಿ. ಇಂಥ ವಿಡಿಯೋಗಳು ನೋಡ್ಬೇಕಂತಂದ್ರೆ ಫಾಲೋ ಮಾಡ್ರಿ. ಜೈ ಕರ್ನಾಟಕ.